ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಬ್ಯೂಟಿಫುಲ್ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ, ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಇಂದಿನ ದಿನದ ವ್ಲಾಗ್. ಇವತ್ತೇನು ಅನ್ಕೊಂಡೆ ಅಂದರೆ, ಸಂಜೆಯಿಂದಾನೇ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೊಂಡು ಬಿಡೋಣ ಅಂತ ಸ್ವಲ್ಪ ಎಲ್ಲ ಮನೆಯೆಲ್ಲ ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೆ. ಇನ್ನು ಸಂಜೆಗೆ ಸ್ವಲ್ಪ ಕೆಲಸ ಬಾಕಿ ಉಳಿಸ್ಕೊಂಡಿದ್ದೆ. ಅಷ್ಟರೊಳಗೆ ನನ್ನ ಮಗಳು ಅಂದರೆ ನೆನ್ನೆನೇ ಹೇಳಿದರು, ಬಟ್ ನಾನು ಹೋಗೋದೋ ಬೇಡವೋ ಅಂತಲೇ ಡೌಟಲ್ಲಿದ್ದೆ. ಸರಿ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ರೆಡಿ ಆಗ್ತಾ ಇದ್ದೀನಿ. ಯಾಕೆಂದರೆ ಪ್ರಗತಿ ಕೇಳೋದು ತುಂಬ ಅಪರೂಪ, ಎಲ್ಲಾದರೂ ಏನಾದರೂ ಹೋಗಬೇಕು ಮಾಡಬೇಕು ಅಂದಾಗ. ಸೊ ಅದನ್ನು ಬೇಡ ಅಂತ ಹೇಳೋದಕ್ಕೆ ಇಷ್ಟ ಆಗಲಿಲ್ಲ ಅಂತೇಳಿ ನಾನು ಇವಾಗ ರೆಡಿಯಾಗಿ ಎಲ್ಲನೂ ರೆಡಿ ಮಾಡಿಕೊಂಡೆ. ಇನ್ನು ಅವರು ಸ್ಕೂಲಿಂದ ಬರಬೇಕಾಗಿತ್ತು. ಪ್ರಗತಿ ಬಂದ ಮೇಲೆ ಎಲ್ಲರೂ ಹೊರಟಿಗೆ ಹೊರಡೋಣ ಒಂದು 5 ಗಂಟೆ ಅಷ್ಟೊತ್ತಿಗೆ. ಅಂದರೆ ಪ್ರಗತಿ ಫ್ರೆಂಡ್ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು. ಸೊ ಹೆಣ್ಮಕ್ಳು ಫಂಕ್ಷನ್ ಅಂತ ಅಂದರೆ ಒಂಥರ ಖುಷಿನೂ ಇರುತ್ತೆ. ಸೊ ಸ್ವಲ್ಪ ಕ್ಲೋಸ್ ಫ್ರೆಂಡು, ಹಾಗಾಗಿ ಇಷ್ಟಪಟ್ಟು ಕೇಳಿದ್ದು ಫಸ್ಟ್ ಟೈಮು. ಸರಿ ಕರ್ಕೊಂಡು ಹೋಗಿ ಬಂದುಬಿಡೋಣ ಅಂತ. ಅವರಿರೋದು ನಮ್ಮದು ಹಳೆ ಮನೆ ಇತ್ತಲ್ಲ, ಅಂದರೆ ನಾವು ಅಪಾರ್ಟ್ಮೆಂಟಲ್ಲಿ ಇದ್ವಲ್ಲ, ಆಲ್ಮೋಸ್ಟ್ ಅದಕ್ಕಿಂತ ಸ್ವಲ್ಪ ದೂರ. ಅಲ್ಲಿಂದ ಸ್ಕೂಲಿಗೆ ಬರ್ತಾರೆ. ಅಂದರೆ ಸುಮಾರು ಜನ ಸಿಕ್ಕಾಪಟ್ಟೆ ದೂರದಿಂದ ಬರ್ತಾರೆ ಇಲ್ಲಿಗೆ. ಸಾಂಬಾರಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಕ್ವಿಕ್ಕಾಗಿ ಎಲ್ಲ ಥರ ಬೇಳೆ, ಅದ್ರ ಜೊತೆಗೆ ಹೆಸರು ಕಾಳು, ಆಲೂಗೆಡ್ಡೆ ಹಾಕಿಬಿಟ್ಟು ಜಾಸ್ತಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿ ಈ ಥರ ಸಾಂಬಾರು ಮಾಡಿದ್ದೆ. ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ಸಿಕ್ಕಾಪಟ್ಟೆ ರುಚಿಯಾಗಿತ್ತು. ಮನೆಯವರೆಲ್ಲ ಆಲ್ಮೋಸ್ಟ್ ಒನ್ ಟೈಮ್ಗೆ ಅಷ್ಟು ಸಾಂಬಾರು ಖಾಲಿ ಮಾಡಿದ್ರು. ಅಷ್ಟು ಚೆನ್ನಾಗಾಗಿತ್ತು. ಇನ್ನು ಅಲ್ಲಿಂದ ಬಂದ ತಕ್ಷಣ ಊಟ ಮಾಡೋದಕ್ಕೆ ಬೇಕಂತ ಹೇಳ್ಬಿಟ್ಟು ಸಾಂಬಾರೆಲ್ಲ ರೆಡಿ ಮಾಡಿ ನಾನು ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಅದಕ್ಕೂ ಮುಂಚೆಗೆ ಇದು ಆಫ್ ಸ್ಯಾರಿ ಫಂಕ್ಷನ್ ಇದ್ದಿದ್ದರಿಂದ ಏನಾದರೂ ಗಿಫ್ಟ್ ಕೊಡೋಣ, ಹೆಣ್ಮಕ್ಳಿಗೆ ಇಷ್ಟ ಆಗೋವಂಥದ್ದು ಏನಾದರೂ ತಂದುಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಇರೋದ್ರಿಂದ ಬೇಗ ಹೋಗ್ಬಿಟ್ಟು ಏನಾದರೂ ತೊಗೊಂಡು ಬಂದುಬಿಡೋಣ ಅಂತ ಹೋದೆ. ಮೊದಲೇ ಸ್ವಲ್ಪ ಮುಂಚೆ ಗೊತ್ತಿದ್ರೆ ನಾವು ಏನಾದರೂ ಪ್ಲ್ಯಾನ್ ಮಾಡ್ಬೋದು. ಸಡನ್ಲಿ ಹೇಳಿದಾಗ ಅಂದರೆ ಪ್ರಗತಿ ಹೋಗಲ್ಲ, ನಮ್ಮ ಮನೇಲಿ ಕರ್ಕೊಂಡು ಹೋಗಲ್ಲ ಅಂತ ಅವರೇ ಡಿಸೈಡ್ ಆಗಿಬಿಟ್ಟಿದ್ರು. ಯಾಕೆಂದರೆ ಹಬ್ಬ ಇತ್ತಲ್ವ, ಹಬ್ಬದ ಕೆಲಸ ಎಲ್ಲ ಬಿಟ್ಟು ಕರ್ಕೊಂಡು ಹೋಗಲ್ಲ ಅಂತ. ಸರಿ ಯಾವತ್ತೂ ಕೇಳ್ದೆ ಇಲ್ಲ, ಅಷ್ಟು ಆಸೆಯಿಂದ ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ನಾವು ಪಟ್ ಅಂತ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಲ್ಲಿಗೂ ಹೋಗಿ ಬಂದ್ಬಿಡೋಣ ಇನ್ನೆಷ್ಟೊತ್ತು ಅಂತ ಹೇಳಿ ಅಲ್ಲಿಗೂ ರೆಡಿಯಾಗಿ ಹೋಗಿ ಒಂದು ಸ್ವಲ್ಪ ಗಿಫ್ಟ್, ಹೆಣ್ಮಕ್ಳಿಗೆ ಏನು ಇಷ್ಟ, ಸಾಮಾನ್ಯವಾಗಿ ಹ್ಯಾಂಡ್ ಬ್ಯಾಗ್, ಹೇರ್ ಕ್ಲಿಪ್ಸ್, ಬೌ ಈ ಥರ ಕ್ಲಿಪ್ಸ್ಗಳೆಲ್ಲ ಇಷ್ಟ ಆಗುತ್ತಲ್ವ, ಆ ಥರ ಏನಾದರೂ ತೊಗೊಂಡು ಟೈಮು ಇರಲಿಲ್ಲ ನಮಗೆ. ವಾಪಸ್ ಮತ್ತೆ ಬಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು. ಇನ್ನೆಷ್ಟೊತ್ತಾಗುತ್ತೋ ಏನೋ. ಅದರಲ್ಲೂ ಆ ಸೈಡ್ಗೆ ಹೋದರೆ ಜಾಗದ ಡಿಸ್ಟೆನ್ಸ್ಗಿಂತ ಟ್ರಾಫಿಕ್ ಡಿಸ್ಟೆನ್ಸ್ ಜಾಸ್ತಿ. ನಮಗೆ ತುಂಬ ಟ್ರಾಫಿಕ್ಕು, ಅಲ್ಲಿ ಸಿಕ್ಕಾಕೊಂಡ್ರೆ ಮುಗೀತು. ಸರಿ ಅಂತ ಹೇಳ್ಬಿಟ್ಟು ಒಂದು ಬ್ಯಾಗ್ ನೋಡ್ತಾ ಇದ್ದೆ. ಈ ಬ್ಯಾಗ್ ತುಂಬ ಇಷ್ಟ ಆಯಿತು ನನಗೆ. ಬಟ್ ಅದ್ರದ್ದು ಹ್ಯಾಂಡ್ಸ್ ಇತ್ತಲ್ಲ, ಅದಷ್ಟು ಕ್ವಾಲಿಟಿ ಇರಲಿಲ್ಲ. ತುಂಬ ವೆರೈಟಿ ಇಟ್ಟಿರ್ತಾರೆ, ಬಟ್ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾಯಿದ್ರು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಗೊತ್ತಿಲ್ಲ ಇದೇನು ನಾರ್ಮಲಾಗಿ ಹಿಂಗಿರುತ್ತೋ ಅಥವಾ ಅಲ್ಲಿ ಇರೋದೆಲ್ಲ ಅಷ್ಟೇ ಪ್ರೈಸು ಅಂತ. ಎಲ್ಲ 1000 ಎಬೋ ಆ ಥರ ಹೇಳ್ತಾಯಿದ್ರು. ಸೊ ಇದು ಒಂದು ಚೆನ್ನಾಗಿತ್ತು, ಬಟ್ ಹುಡುಗಿರಿಗೆ ಅದು ತುಂಬ ದೊಡ್ಡದಂತ ಅನಿಸ್ತು. ಇನ್ನು ಸ್ಕೂಲ್ಗೆ ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಇಟ್ಕೊಳ್ಳೋವಂಥದ್ದು ಕಲಂಕಾರಿ ಡಿಸೈನಲ್ಲಿ ಒಂಥರ ಹ್ಯಾಂಡ್ ಪರ್ಸ್ ಥರ ಮೀಡಿಯಮಲ್ಲಿ ತಗೊಂಡೆ. ಅದ್ರ ಜೊತೆಗೆ ಒಂದು ಟೆಡಿ ಬೇರ್ ಕೂಡ ತಗೊಂಡಿದ್ದೆ. ಹೆಣ್ಮಕ್ಳಿಗೆ ಅದೆಲ್ಲ ತುಂಬ ಇಷ್ಟ ಆಗುತ್ತಲ್ವ, ಅದಕ್ಕೆ ಇಷ್ಟ ಆಗ್ಬೋದು ಅಂತ ಅಲ್ಲಿಂದ ಬಂದು ಹಪ್ಳ ಎಲ್ಲ ಕರ್ಕೊಟ್ಟೆ. ಇನ್ನು ಊಟ ಮಾಡಿಬಿಟ್ಟೆ ಹೋಗ್ಬಿಡೋಣ, ಬರೋದೆಷ್ಟೊತ್ತಾಗುತ್ತೋ ಏನೋ ಅಂತ ಹೇಳಿ ಊಟ ಮಾಡಿ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಸಾಮಾನ್ಯವಾಗಿ ನನ್ನ ಒಂದು ಸ್ಕಿನ್ ಕೇರ್ ಬಂದು ಕ್ಯೂರ್ ಸ್ಕಿನ್ನಲ್ಲೇ ಸಿಂಪಲ್ ಸ್ಟೆಪ್ಸ್ ನಾನು ಆಲ್ರೆಡಿ ಸುಮಾರು ಸರಿ ಹೇಳಿದ್ದೀನಿ. ಈ ವಿಂಟರಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ನಮಗೆ ಸೀಸನ್ ವೈಸು ಸೂಟ್ ಆಗುತ್ತೆ. ಸೊ ಕನ್ಫ್ಯೂಷನ್ ಆಗಿಬಿಡ್ತೀವಿ, ಯಾವ್ದು ಹಚ್ಕೋಬೇಕು ಯಾವ್ದು ಹಚ್ಕೋಬಾರ್ದು ಅಂತ ಹೇಳಿ. ಕೆಲವೊಂದು ಸ್ಕಿನ್ ಕೇರ್ ಅಂತಂದರೆ ಮೇಕಪ್ ಸಹ ಮಾಡೋಕ್ಕಾಗಲ್ಲ, ಅಷ್ಟು ನಮ್ಮ ಸ್ಕಿನ್ನ ಅಂದರೆ ಅಷ್ಟು ಸ್ಕಿನ್ ಅಡ್ಜಸ್ಟ್ ಆಗೋದಿಲ್ಲ. ಇನ್ನು ಕೆಲವೊಂದು ಏನಂತಂದರೆ ಸುಮಾರು ಜನ ಅದು ಇದು ಅಂತ ಹೇಳಿ ಸಿಕ್ಕಾಪಟ್ಟೆ ಟ್ರೈ ಕೂಡ ಮಾಡಿರ್ತಾರೆ. ಸ್ಕಿನ್ ಪ್ರಾಬ್ಲಮ್ ಇರೋರು ಜಾಸ್ತಿ ಮಾಯ್ಶ್ಚರೈಸರ್ ಹಚ್ಚಿದ್ರೂ ಕಷ್ಟನೇ, ಕಡಿಮೆ ಹಚ್ಚಿದ್ರೂ ಕಷ್ಟನೇ. ಆ ಥರ ಕೆಲವೊಂದಿಷ್ಟು ಪ್ರಾಡಕ್ಟ್ ಸೂಟ್ ಆಗೋದಿಲ್ಲ. ಬಟ್ ಇದರೊಳಗೆ ನಮಗೆ ಕಸ್ಟಮೈಸ್ಡ್ ಕಿಟ್ ಆಗಿರೋದ್ರಿಂದ ಮತ್ತು ತುಂಬ ಸೇಫಾಗಿರುತ್ತೆ ಪ್ರಾಡಕ್ಟ್ಸ್ ಅದೆಲ್ಲ. ಸೊ ಹಾಗಾಗಿ ನಮಗೆ ಯಾವ ಥರ ಪ್ರಾಡಕ್ಟ್ಸ್ನ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಮೇಕಪ್ ಆದಮೇಲೆ ಒಂದು ಕಾಂಪ್ಯಾಕ್ಟ್ ಪೌಡರ್, ಲಿಪ್ಸ್ಟಿಕ್ ಜೊತೆ ಮೇಕಪ್ ಮುಗಿಸ್ತೀನಿ. ಅದೇ ಹೊರಡ್ತಾ ಇದ್ದೀನಿ. ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡಿದಾಗ ನಾವು ಎಕ್ಸ್ಟ್ರಾ ಮೇಕಪ್ ಮಾಡ್ಬೋದಾ ಅಂತ ಸುಮಾರು ಜನ ಕೇಳ್ತಾ ಇದ್ದೀನಿ. ನಾನು ಕಾಂಪ್ಯಾಕ್ಟ್ ಪೌಡರ್ ಜೊತೆಗೆ ಲಿಪ್ಸ್ಟಿಕ್, ಸೊ ಇದಿಷ್ಟು ನನ್ನ ಒಂದು ಕ್ಯೂರ್ ಸ್ಕಿನ್ ಜೊತೆಗೆ ನಾನು ಯೂಸ್ ಮಾಡುವಂತಹ ಒಂದು ಮೇಕಪ್. ಹಾಗೆ ಸುಮಾರು ಜನ ಒಂದು ಪ್ರಶ್ನೆನ ಕೇಳ್ತಾ ಇದ್ರಿ, ಏನಂತ ಅಂದರೆ 98% ಜನಕ್ಕೆ ವಿತಿನ್ 3 ವೀಕ್ಸಲ್ಲಿ ರಿಸಲ್ಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಇದು ನಾನು ಫಸ್ಟ್ ಕೇಳಿದಾಗ ಹೌದಾ ಖಂಡಿತನ ಇದೆಲ್ಲ ಗಿಮಿಕ್ ಇರಬೇಕು, ಎಲ್ಲರೂ ಹೇಳ್ತಾರೆ, ಎಲ್ಲ ಪ್ರಾಡಕ್ಟ್ ಬಂದಾಗ್ಲೂ ಇದನ್ನೇ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಯೂಸ್ ಮಾಡಿದ್ಮೇಲೆ ನನಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ತು. ನನಗೆ ಪ್ರೆಗ್ನೆಂಟ್ ಆದಮೇಲೆ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದಾದ್ಮೇಲೆ ಸ್ವಲ್ಪ ಮತ್ತೆ ನಾನು ಗ್ಯಾಪ್ ಕೊಟ್ಟೆ. ಅದಾದ್ಮೇಲೆ ಮತ್ತೆ ನನ್ನ ಸ್ಕಿನ್ನಲ್ಲಿ ಒನ್ ಸೈಡ್ ಫುಲ್ಲು ಪಿಂಪಲ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಆ ಪಿಂಪಲ್ ಮಾರ್ಕ್ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಮತ್ತೆ ಅದನ್ನು
ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಇನ್ನೊಂದು ಕಿಟ್ ತಗೊಂಡೆ. ನಿಮ್ಗೂ ಗೊತ್ತಿರುತ್ತೆ, ಮತ್ತೆ ನಾನು ಸ್ಟಾಪ್ ಮಾಡಿದೆ, ನನಗೆ ಬೇಡ ಓಕೆ ಈಗ ಫೈನ್ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಮತ್ತೆ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಾದ್ಮೇಲೆ ಮತ್ತೆ ಇನ್ನೊಂದು ಕಿಟ್ ತಗೊಂಡಿದ್ದು ನಾನು ಒಂದು ಸ್ಕಿನ್ ನ ಮೇಂಟೈನ್ ಮಾಡೋದಕ್ಕೋಸ್ಕರ. ಸೊ ಅಂದ್ರೆ ನನಗೆ ತುಂಬಾ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಕ್ಕೆ ಇಷ್ಟ ಆಗಲ್ಲ. ಒಂದು ಫೇಸ್ ವಾಶ್, ಒಂದು ಕ್ರೀಮ್ ಅಷ್ಟೇನೆ. ಸೊ ನನಗೂ ಇವಾಗ ಅಷ್ಟೇ ಗೊತ್ತಿರೋದು. ಸೊ ಇನ್ನ ಹೇಳ್ಬೇಕಂತಂದ್ರೆ ಈ ವಿಂಟರ್ ಅಲ್ಲಿ ಸ್ಕಿನ್ ತುಂಬಾನೇ ಡ್ರೈ ಆಗುತ್ತೆ. ಕೆಲವೊಂದಿಷ್ಟು ಪ್ರಾಡಕ್ಟ್ ನೀವು ನೋಡಿರ್ತೀರಾ. ಸೊ ಒನ್ ರೀಸನ್ ಅಲ್ಲಿ ಅಂದ್ರೆ ಒನ್ ಟೈಮ್ ಅಲ್ಲಿ ಸೆಟ್ ಆದ್ರೆ ಇನ್ನೊಂದು ಟೈಮ್ ಆಲ್ರೆಡಿ ಅದು ಸೆಟ್ ಆಗೋದಿಲ್ಲ, ಆ ತರಾನು ಇರುತ್ತೆ. ಬಟ್ ಕ್ಯೂರ್ ಸ್ಕಿನ್ ಅಲ್ಲಿ ಆ ರೀತಿ ಏನೂ ಇಲ್ಲ. ಸೊ ಹಂಗಾಗಿ ಇನ್ನು ಕೆಲವೊಂದಿಷ್ಟು ಜನ ಏನ್ ಮಾಡ್ತೀರಾ ಅಂತಂದ್ರೆ ಕೆಲವೊಂದಿಷ್ಟು ಪ್ರಶ್ನೆ ಕೇಳಿದ್ರಿ ಪ್ರೈಸ್ ಬಗ್ಗೆ, ಯಾಕೆ ಇದು ಇಷ್ಟೊಂದು ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು. ಸೊ ನನಗೆ ಇದನ್ನ ನೋಡಿದಾಗ ಫಸ್ಟ್ ಡೌಟ್ ಇತ್ತು, ಟ್ರೈ ಮಾಡ್ಬೋದಾ ಬೇಡವಾ, ಇದೆಲ್ಲ ನಿಜಾನಾ ಅಂತ ಹೇಳ್ಬಿಟ್ಟು. ಟ್ರೈ ಮಾಡಿದ್ಮೇಲೆ ನನಗೂ ಗೊತ್ತಾಗಿದ್ದು ವಿತಿನ್ 3 weeks ಅಲ್ಲಿ ನನಗೂ ಕೂಡ ರಿಸಲ್ಟ್ ಬಂತು ಅಂತ ಹೇಳಿ. ಸೊ ಇದನ್ನ ಸುಮಾರು ಸರಿ ಹೇಳಿದೀನಿ. ನಾನು ಇಷ್ಟು ಸರಿ ಹೇಳಿದೀನಿ ಅಂದ್ರೆ ಖಂಡಿತ ನಾನು ಪ್ರತಿಯೊಂದ್ ಸರಿನೂ ಯೂಸ್ ಮಾಡೇನೆ ನಿಮ್ ಮುಂದೆ ತೋರಿಸಿರ್ತೀನಿ. ನಾನು ಯೂಸ್ ಮಾಡ್ದಲೆ ಸುಮ್ಮನೆ ಬಾಕ್ಸ್ ತೋರಿಸ್ಬಿಟ್ಟು ಅದು ಇದು ಅಂತ ನಾನು ಹೇಳೇ ಇಲ್ಲ. ಇನ್ನ ಇದು ಪ್ರೈಸ್ ಬಂದು ಸುಮಾರು ಜನ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ರಿ ಅಲ್ವಾ, ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಆಕ್ಚುಲ್ ಆಗಿ 2200 ರೂಪಾಯಿ ಆಗುತ್ತೆ. ಮೊದಲು ಸ್ವಲ್ಪ ಕಡಿಮೆ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಅದಕ್ಕೆ ನಾನು ಸ್ಕ್ರೀನ್ ಮೇಲೆ ಒಂದು ಕೂಪನ್ ಕೂಡ ಹಾಕಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಕಡಿಮೆ ಆಗುತ್ತೆ. 2200 ಅಂತ ಅಂದ್ರೆ ಇವಾಗ ನಾವು ಅದೇ ನೋಡಿ, ನಮ್ ಸ್ಕಿನ್ ಪ್ರಾಬ್ಲಮ್ ಆಯ್ತು. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಬೇಸಿಕ್ ಆಗಿ ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಕೆಲವೊಬ್ರು ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಅದು ಕ್ಲಿಯರ್ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು ಅವ್ರು ಎಷ್ಟೆಲ್ಲ ಟ್ರೈ ಮಾಡಿರ್ತಾರೆ, ಏನೆಲ್ಲ ಪ್ರಯತ್ನ ಮಾಡಿರ್ತಾರೆ ಅಂತ. ಇಲ್ಲ ನಮ್ಗೆ ನಾಲೆಡ್ಜ್ ಇದೆ, ನಮ್ಮ ಮನೆಯಲ್ಲೇನೆ ಹೋಮ್ ರೆಮಿಡೀಸ್ ಅಥವಾ ಇಂಟೆಸ್ಟೈನ್ ಕ್ಲೀನ್ ಮಾಡ್ಕೊಳ್ಳೋದು ಈ ತರ ನಮ್ಗೆ ಗೊತ್ತು ಅಂದ್ರೆ ಖಂಡಿತ ನೀವು ಅದನ್ನ ಮಾಡ್ಬೋದು. ಇದು ಮಾಡಿ ಅಂತ ನಾನು ಹೇಳೇ ಇಲ್ಲ, ಅದನ್ನ ಟ್ರೈ ಮಾಡಿ, ಅದು ಇನ್ನೂ ಬೆಸ್ಟ್ ಅಂತಾನೆ ಹೇಳ್ತೀನಿ. 2200 ರೂಪಾಯಿ ಜಾಸ್ತಿ ಅನ್ನೋದಾದ್ರೆ ಇವಾಗ ಈ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ರೆ ಒಂದ್ಸರಿ ಕಿಟ್ ತರಿಸಿದ್ರೆ ನಾನು 3 months ಯೂಸ್ ಮಾಡ್ತೀನಿ. ಪಕ್ಕ ನನಗೆ 3 months ಬಂದೇ ಬರುತ್ತೆ. ಸೊ 2 to 3 months ಆರಾಮಾಗಿ ಯೂಸ್ ಮಾಡ್ಬೋದು. ಅವ್ರು ಹೇಳಿರುವ ಇನ್ಸ್ಟ್ರಕ್ಷನ್ ಅಲ್ಲೇ ಅವ್ರು ಹೇಳಿರುವ ಕ್ವಾಲಿಟಿಯಲ್ಲಿ ಯೂಸ್ ಮಾಡ್ತಾ ಹೋದ್ರು ಕೂಡ ನಿಮಗೆ 3 months ವರೆಗೂ ಬರುತ್ತೆ. ಇನ್ನ 3 monthsಗೆ ಅಥವಾ 2 monthsಗೆ ಡಿವೈಡ್ ಮಾಡಿದ್ರೆ ಮಂತ್ಲಿ 1100 ಆಗುತ್ತೆ. ನಾರ್ಮಲ್ ಅಲ್ಲ ಅಂದ್ರೂ ಬೇರೆ ಕಡೆ ನಿಮ್ಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ ಅಂತ ಹೋದ್ರು ಕಾಸ್ಟ್ಲಿ ಸಿರಮ್, ಮಾಯಶ್ಚರೈಸರ್ ಅದು ಇದು ಅಂತ ಹೇಳ್ಬಿಟ್ಟು ಇಷ್ಟಾದ್ರೂ ಬಿಲ್ ಮಾಡೇ ಮಾಡ್ತಾರೆ. ಸೊ ಅದ್ರ ಪ್ರಕಾರ ನನಗೆ ಇದು ಬೆಸ್ಟ್ ಅಂತ ಅನ್ಸುತ್ತೆ. ಈ ಒಂದು 2200 ಅಲ್ಲಿ ನಿಮ್ಗೆ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ ಗೊತ್ತಾ? ಈಗ ನಾವು ಡರ್ಮಟಾಲಜಿಸ್ಟ್ ಹತ್ರ ಹೋದ್ರೆ ಎಷ್ಟೆಲ್ಲ ನಮ್ಗೆ ಬೇಕಾಗುತ್ತೆ, ಅವ್ರದ್ದು ಕನ್ಸಲ್ಟೇಷನ್ ಫೀಸು, ಮತ್ತೆ ಏನು ಪ್ರಾಡಕ್ಟ್ ಡೀಟೇಲ್ಸ್, ಮತ್ತೆ ಇದು ಬಂದು ನಮ್ಗೆ ಕಸ್ಟಮೈಸ್ಡ್ ಕಿಟ್, ನಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ಕಸ್ಟಮೈಸ್ಡ್ ಕಿಟ್. ಸೊ ಇದಕ್ಕೆಲ್ಲ ನಮ್ಗೆ ಸೇರಿದ್ರೆ 2200 ವರ್ತ್ ಅಂತ ಅನ್ಸುತ್ತೆ ನನಗೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ನನಗೆ ಹೇಳಿ. ಜಾಸ್ತಿ ಅಂದ್ರೆ ಖಂಡಿತ ನೀವು ಬೇರೆ ಒಂದು ಹೋಮ್ ಮೇಡ್ ಅನ್ನ ಟ್ರೈ ಮಾಡಿ. ಇದೆಲ್ಲ ಅಂದ್ರೆ ಪ್ರಾಡಕ್ಟ್ ಅಥವಾ ಈ ಆಪ್ ನ ಯೂಸ್ ಮಾಡಕ್ ಬರಲ್ಲ ಅಂದ್ರೆ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ, ಅದನ್ನ ನೋಡ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅದ್ರ ಲಿಂಕ್ ಹಾಕಿರ್ತೀನಿ. ಸೊ ಆಪ್ ನ ಹೆಂಗ್ ಯೂಸ್ ಮಾಡೋದು ಅಂತ ನಾನು ಸುಮಾರು ಹೇಳಿದ್ದೀನಿ. ತುಂಬಾ ಈಸಿ, ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ದು ಫೋಟೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಅನಲೈಸ್ ಮಾಡಿ ಇನ್ಸ್ಟಾಂಟ್ ಆಗಿ ಅವರು ಒಂದು ಕಸ್ಟಮೈಸ್ ಕಿಟ್ ಅನ್ನ ಕೊಡ್ತಾರೆ. ಅದು ವೆರಿಫೈಡ್ ಆಗಿರುವಂತಹ ಡರ್ಮಟಾಲಜಿಸ್ಟ್ ಗಳೇ ನಿಮ್ಗೆ ಸಜೆಸ್ಟ್ ಮಾಡೋದು. ಸೊ ನಿಮ್ ಕೂಪನ್ ಕೋಡ್ ಮತ್ತೆ ಆಪ್ ಲಿಂಕ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಅಲ್ಲಿ ಒಂದ್ಸರಿ ಚೆಕ್ ಮಾಡಿ ಟ್ರೈ ಮಾಡಿಲ್ಲ ಮಾಡಿರೋರು ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಹೇಗೆ ಅನ್ಸ್ತು ಅಂತ. ಸೊ ಹಂಗಾಗಿ ಇನ್ನೊಬ್ರು ಬೈ ಮಾಡ್ಬೇಕಾ ಬೇಡವಾ ಅಂತ ಅವ್ರಿಗೂ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಸೊ ಬನ್ನಿ, ಟೈಮ್ ಆಯ್ತು, ನಮ್ಮ ಮಗಳ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು. ಗೊತ್ತಾ ಇರತ್ತಲ್ಲ, ಸ್ಕೂಲ್ಗೆ ಹೋಗಿರೋ ಮಕ್ಕಳು ಬಂದ ತಕ್ಷಣ ಅವ್ರನ್ನ ರೆಡಿ ಮಾಡಿ ಎಲ್ಲರನ್ನೂ ರೆಡಿ ಮಾಡಿ ನಾವು ಹೊರಡೋಷ್ಟೊತ್ತಿಗೆ ಒಂದು ಸ್ವಲ್ಪ ಟೈಮ್ ಆಗೇ ಹೋಯ್ತು. ಅವರೆಲ್ಲರ ಟೈಮೇ ಮೀರೋಯ್ತು, ಆದರೂ ಹೊರಟ್ವಿ. ಹೇಳಿ ನಾ ಸರಿ. I love you. ಏನಂದೆ? I love you. ಯಾಕೆ? ಯಾಕೆಂದ್ರೆ ಹೋಗ್ತಾನ. ಯಾಕೆಂದ್ರೆ ಹೋಗ್ತಾ ಇದೀವಲ್ಲ ಅದಕ್ಕ. ಹಾ, ತುಂಬಾ ದಿನ ಆಯ್ತಾ ಕಾರಲ್ಲಿ ಹೋಗಿ ನೀನು? ಬೈಕೆ ಓ ಬೈಕೆ ಕೂತೆ. ಹಾಗೆ ಇವತ್ತು ನಾನು ಒಂದು ವಿಡಿಯೋ ಲೈವ್ ಮಾಡಬೇಕಾಯಿತು, ಒಂದು 15 ನಿಮಿಷ ಲೇಟ್ ಆಗೋಯ್ತು. ಹಿಂಗೆ ಹೊರಡ್ತಾ ಇದ್ನ, ಸೊ ಮರ್ತೇ ಬಿಟ್ಟಿದ್ದೆ. ಸಡನ್ನಾಗಿ ನೆನಪಾಯಿತು, ಅಲ್ಲೇ ಕುತ್ಕೊಂಡು ಹಂಗೆ ಲೈವ್ ಮಾಡಿದೆ. 5 ಗಂಟೆಗೆ ಹಾಕ್ತೀನಿ ಅಂದಿದ್ದೆ, 5 ಕಾಲಿಗೆ ಲೈವ್ ಆಯಿತು. ಸೊ ಅದೇ ವಿಡಿಯೋನ ನಾನು ಮತ್ತೆ ಇನ್ನೊಂದ್ಸರಿ ನೋಡ್ತೀನಿ. ಸೊ ಅಲ್ಲಿ ಹೋದ್ಮೇಲೆ ನಾನು ಅಷ್ಟು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅವರು ಫಂಕ್ಷನ್ನಲ್ಲಿ ಬ್ಯುಸಿ ಇದ್ರು ಆ್ಯಂಡ್ ಮನೇಲೇ ಫಂಕ್ಷನ್ ಮಾಡಿರೋದ್ರಿಂದ ತುಂಬ ಟಯರ್ಡ್ ಆಗಿದ್ರು. ನಾವೆಲ್ಲ ಫಂಕ್ಷನ್ ಮುಗಿದ್ಮೇಲೆ ಹೋಗಿದ್ರಿಂದ. ಸೊ ಹಾಗಾಗಿ ನಾನು ಅವ್ರ ಪರ್ಮಿಷನ್ ಇಲ್ಲದೆ ವಿಡಿಯೋ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಗಿಫ್ಟ್ ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿತ್ತು, ಅವ್ರ ಹತ್ರ ಮಾತಾಡಿ ಆಮೇಲೆ ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್. ಇವತ್ತು ನಾನು ವಾಕ್ಯೂ ಮಾಡ್ತೀನಿ ಅಂದರೆ ಪ್ರತಿದಿನ ವಾಕ್ಯೂ ಮಾಡ್ತೀನಿ, ಯಾಕೆಂದರೆ ನಮ್ಮ ಮನೆಯಲ್ಲಿ ಬೆಕ್ಕಿರೋದ್ರಿಂದ ಸ್ವಲ್ಪ ಕೂದಲೆಲ್ಲ ಅಲ್ಲಿ ಇಲ್ಲಿ ಬಿದ್ದಿರುತ್ತೆ, ಆ ಸ್ಟೈಲ್ಸ್ ನೆಲದ ಮೇಲೆ ಅದಕ್ಕೂ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಎವ್ರಿ ಡೇ ವಾಕ್ಯೂ ಮಾಡ್ತೀನಿ. ಮಕ್ಕಳಿರೋದಕ್ಕೆ ಸ್ವಲ್ಪ ನಾವು ಜಾಸ್ತಿ ಕೇರ್ ಆಗಿದ್ರೆ ಒಳ್ಳೇದು. ಇನ್ನು ಅದು ಮರಿ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಅಂತ ಹೇಳ್ಬಿಟ್ಟು. ಮತ್ತೆ ಬಜೆಟ್ ಫ್ರೆಂಡ್ಲಿಯಲ್ಲಿ ವಾಕ್ಯೂಮ್ ಕ್ಲೀನರ್ ಅಂತ ಅಂದರೆ ಇದು ಖಂಡಿತ ಚೆನ್ನಾಗಿದೆ, ಸೂಪರ್ ಪವರ್ಫುಲ್ ಆಗಿದೆ. ತುಂಬ ಬಜೆಟ್ಟು, ಒಂದು 5,000 ರೂಪಾಯಲ್ಲಿ ನಿಮ್ಗೆ ಒಳ್ಳೆ ವಾಕ್ಯೂಮ್ ಕ್ಲೀನರ್ ಬೇಕಂದ್ರೆ ಖಂಡಿತ ನೀವು ಇದನ್ನು ತೊಗೋಬೋದು. ಮಿಡಲ್ ಕ್ಲಾಸ್ ಅಥವಾ ನಮ್ಮಂಥ ಸಣ್ಣ ಫ್ಯಾಮಿಲಿಯವ್ರಿಗೆ ಚೆನ್ನಾಗಿದೆ. ಬಟ್ ಇದು ವಿತ್ ಚಾರ್ಜ್ ಹಾಕ್ಕೊಂಡೇ ಮಾಡ್ತಾ ಇರಬೇಕು, ಪವರ್ ಪ್ಲಗ್ ಆನ್ ಮಾಡ್ಕೊಂಡೇ ಮಾಡಬೇಕು. ಇನ್ನು ಕೆಲವೊಂದು ಏನಂದರೆ ಸ್ವಲ್ಪ ಹೈ ಪ್ರೈಸ್ ಆದ್ರೂ ನಮಗೆ ವಿತೌಟ್ ಕಾರ್ಡಲ್ಲಿ ಬರುತ್ತೆ, ಅವಾಗ ನಾವು ಆರಾಮಾಗಿ ಇನ್ನೂ ಈಸಿಯಾಗಿ ವಾಕ್ಯೂ ಮಾಡ್ಬೋದು. ಸೊ ನೋಡಿ ನಿಮ್ಮ ಬಜೆಟಲ್ಲಿ ಯಾವ್ದು ನಿಮಗೆ ಬೆಸ್ಟ್ ಅನಿಸುತ್ತೋ ಅದನ್ನು ತೊಗೋಬೋದು. ಇನ್ನು ಇವತ್ತು ಮಕರ ಸಂಕ್ರಾಂತಿ,
ಇವತ್ತು ನಾನಂತೂ ತುಂಬ ಆರಾಮಾಗಿ ನಿಧಾನಕ್ಕೆ ಕೆಲಸ ಮಾಡ್ತಿದ್ದೆ. ಸಂಜೆ ತನಕ ಟೈಮ್ ಇರುತ್ತೆ. ಸೊ ಆರಾಮಾಗಿ ಇವತ್ತು ಫುಲ್ ಡೇ ನಾನು ಹಬ್ಬ ಮಾಡಬೇಕಂತ ಅಂದ್ಕೊಂಡು ಡಿಸೈಡ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಆರಾಮಾಗಿ ನಿಧಾನಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪ್ರೀತಮ್ ಬೆಳಗ್ಗೆನೇ ಏನೋ ಒಂದು ಸ್ವಲ್ಪ ಸಣ್ಣ ವಿಚಾರಕ್ಕೆ ಅಳ್ತಾ ಇದ್ದ. ಅವನನ್ನು ನಗ್ಸೋಣ ಅಂತ ಹೇಳ್ಬಿಟ್ಟು ಅದನ್ನು ಸೌಂಡ್ ಮಾಡ್ತಾ ಇದೆ. ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಲ್ವಾ, ಪಕ್ಷಿನೇ ಸೇಮ್ ಕೂಗ್ತಾ ಇದೆಯೇನೋ ಅನ್ನೋಷ್ಟು ಚೆನ್ನಾಗಿ ಅಷ್ಟು ಸ್ಮೂತಾಗಿತ್ತು ಅದು ಇದು. ಆಮೇಲೆ ಸ್ವಲ್ಪ ಕಡಲೆಕಾಯಿ ಎಲ್ಲ ತೊಗೊಂಡು ಬಂದಿದ್ರು. ಅವತ್ತು ಬೆಳಗ್ಗೆನೇ ತೊಗೊಂಡು ಬಂದ್ವಿ ನಾವು. ಹಿಂದಿನ ದಿನ ಏನು ಪ್ರಿಪ್ರೇಷನ್ ಇರಲಿಲ್ಲ, ಯಾಕೆಂದ್ರೆ ಅಲ್ಲಿಂದ ಬಂದಿದ್ದೆ ಸ್ವಲ್ಪ ತಡ ಆಯಿತು. ಅಲ್ಲಿಂದ ಬಂದು ಸ್ವಲ್ಪ ಇದ್ಕೆದ ಬೇಳೆ ಸಾರಿಗೆ ಕಾಳನ್ನೆಲ್ಲ ಇಸ್ಕಿಟ್ವಿ, ಅಷ್ಟೇ ಮಾಡೋಕ್ಕಾಗಿದ್ದು. ಇನ್ನು ಓಕೆ ನಿಧಾನಕ್ಕೆ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಡಲೆ ಬೀಜ, ಗೆಣಸು, ಅವರೆಕಾಯಿ ಎಲ್ಲನೂ ಬೆಳಗ್ಗೆನೆ ಬೇಯಿಸೋದಕ್ಕಿಟ್ಟೆ. ಇನ್ನು ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್ ಮಾಡ್ಕೊಂಡು ಬಿಡೋಣ, ಎಲ್ಲರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ನಾನು ಆಲ್ರೆಡಿ ವಿಶ್ ಮಾಡಿದ್ದೆ. ಸೂರ್ಯ ತನ್ನ ಉತ್ತರಾಯಣ ಪಥನ ಆರಂಭಿಸಿ ಈ ಪವಿತ್ರ ಮಕರ ಸಂಕ್ರಾಂತಿ ದಿನ ನಿಮ್ಮ ಬದುಕಿಗೆ ಹೊಸ ಬೆಳಕು, ಹೊಸ ಶಕ್ತಿ, ಹೊಸ ಶಾಂತಿ ಹರಿದು ಬರಲಿ ಅಂತ ನಾನು ಹೃದಯಪೂರ್ವಕವಾಗಿ ಆಶಿಸ್ತೀನಿ. ಸೂರ್ಯನ ಕಿರಣಗಳಂತೆ ನಿಮ್ಮ ಮನೆಗಳಲ್ಲಿ ಆರೋಗ್ಯ, ಸಮೃದ್ಧಿ ಮತ್ತು ಸಿಹಿಯಾದ ಮಾತುಗಳು ಸದಾ ತುಂಬಿರಲಿ. ಎಳ್ಳು ಬೆಲ್ಲದಂತೆ ಜೀವನದಲ್ಲಿ ಕಷ್ಟ ಮತ್ತು ಸುಖ ಎರಡೂ ಸಮತೋಲನದಲ್ಲಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಕಬ್ಬು ತಿಂದಿಲ್ವಾ? ತಿನ್ಬೇಕು. ಹುಳಿನಾ ಬೈಲಿ? ಸ್ವೀಟ್ ಅಲ್ವಾ ಅದು? ಅದಲ್ಲ, ಅದು ಹುಳಿ ಎಲ್ಲ ಮಗನೆ, ಅದು ಸ್ವೀಟ್. ಸಿಹಿ ಆಗಿಲ್ವಾ? ಹುಳಿ ಹುಳಿ ಆಗಿದ್ಯಾ? ಟೇಸ್ಟ್ ಇರಂಗ್ ಕಾಣಲ್ಲ. ಹಂಗಾದ್ರೆ ಸಪ್ಪೆ ಇರಬೇಕು. ಸೊ ಇವತ್ತಂತೂ ತುಂಬ ಸಿಂಪಲ್ ಆಗಿ ಒಂಥರ ಪೀಸ್ಫುಲ್ ಆಗಿ ಹಬ್ಬ ಮಾಡಬೇಕು, ಗಡಿಬಿಡಿ ಮಾಡ್ಕೋಬಾರ್ದು, ಆರಾಮಾಗಿ ಪರವಾಗಿಲ್ಲ ಎಷ್ಟೇ ಟೈಮ್ ಆದ್ರೂ ಅಂತ ಹೇಳಿ ಮಾಡ್ತಾ ಇದೆ. ಇನ್ನೆಂತ ಅಂದರೆ ನಾವು ಹಸುಗಳನ್ನ ಸಾಕಿಲ್ಲ, ಮತ್ತು ಹೊಲ ಗದ್ದೆ ಏನೂ ಇಲ್ಲ, ನಮಗೆ ಏನು ಬೆಳೆದಿಲ್ಲ. ಸೊ ಸ್ಪೆಷಲಾಗಿ ಎಂಥ ಮಕರ ಸಂಕ್ರಾಂತಿ ಮಾಡೋದು, ಮನೆಯಲ್ಲೇ ಏನೋ ಒಂದು ಆದಷ್ಟು ಒಂದು ಎಷ್ಟು ಅಡುಗೆ ಮಾಡೋದು, ಎಣ್ಣೆ ಸ್ನಾನ ಮಾಡೋದು, ಪೂಜೆ ಮಾಡೋದು, ಕಬ್ಬು ತಿನ್ನೋದು, ಎಳ್ಳು ಬೆಲ್ಲ ಸವಿಯೋದು, ಎಷ್ಟಾದರೂ ಮಾಡಬಹುದು ಮನೆಯಲ್ಲಿ. ಸೊ ಅದನ್ನಾದ್ರೂ ಆರಾಮ್ಸೆ ಮಾಡಬೇಕು. ಇವತ್ತು ಸಂಜೆ ತನಕ ಸ್ಕೂಲ್ ಇರಲಿಲ್ಲ, ಮತ್ತು ಅವರು ಏನು ಕೆಲ್ಸಕ್ಕೆ ಹೋಗ್ಬೇಕಂತ ಇರಲಿಲ್ಲ. ಆ ಥರ ಅಂದ್ಕೊಂಡು ನಿಧಾನಕ್ಕೆ ಮಾಡ್ತಾ ಇದೆ. ಮಕರ ಸಂಕ್ರಾಂತಿನ ಯಾಕೆ ಮಾಡ್ತಾರೆ ಅಂತ ನಾನು ತಿಳ್ಕೊಳ್ಳೋಕೆ ಅಂದರೆ, ನನಗೆ ವೇದಗಳು ಅಂತ ಅಂದರೆ ತುಂಬ ಇಷ್ಟ. ವೇದ, ಉಪನಿಷತ್ ಆ ಥರದ್ದೇನಾದರೂ ಓದೋದು ಅಂದರೆ ಸಿಕ್ಕಾಪಟ್ಟೆ ಒಂಥರ ಇಂಟ್ರೆಸ್ಟ್ ಕೊಡುತ್ತೆ. ಅದು ರಿಯಾಲಿಟಿನ ಮಾತಾಡುತ್ತಲ್ವ. ಹಾಗಾಗಿ ಮಕರ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಇವಾಗ ಇಡೀ ಜಗತ್ತಿಗೆ ಆತ್ಮ ಅಂತಂದರೆ ಸೂರ್ಯ ಇಲ್ಲ ಅಂತಂದಿದ್ರೆ ಯಾವುದೂ ಚಲಿಸೋದಾಗಲಿ ನಿಂತಿರೋದಾಗಲಿ ಈ ಜಗತ್ತಲ್ಲಿ ಅದಕ್ಕೆ ಆತ್ಮನೇ ಇರೋದಿಲ್ಲ. ಸೂರ್ಯ ಇದ್ದರೆ ಎಲ್ಲನೂ ನಡೆಯುತ್ತಲ್ಲ. ಹಾಗಾಗಿ ಸೂರ್ಯನ ದೇವರು ಅಂತ ಅಷ್ಟೇ ಅಲ್ಲದೆ ಒಂದು ಜೀವಕ್ಕೆ ಶಕ್ತಿ ನೀಡೋ ಮೂಲ ಅಂತಲೂ ಕೂಡ ನಾವು ನಂಬಬೇಕು. ಅದು ಸತ್ಯ. ಸೊ ಇದು ವೇದಗಳಲ್ಲಿ 100% ಹೇಳಿರೋದು, ಉಲ್ಲೇಖ ಮಾಡಿರೋದು. ಇನ್ನು 12 ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡ್ತಾ ಇರ್ತಾರೆ. ಒಂದು ರಾಶಿಗೆ ಮತ್ತೊಂದು ರಾಶಿಗೆ ಪ್ರವೇಶ ಮಾಡೋ ಕ್ಷಣ ಇದೆಯಲ್ಲ, ಅದನ್ನು ಸಂಕ್ರಾಂತಿ ಅಂತ ಹೇಳ್ತೀವಿ. ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡೋ ದಿನ ಅದೇ ಮಕರ ಸಂಕ್ರಾಂತಿ. ಸೊ ಇದು ಖಗೋಳಶಾಸ್ತ್ರದಲ್ಲೂ ಕೂಡ ಹೇಳಿದ್ದಾರೆ. 100% ಸತ್ಯ ಅಲ್ವಾ? ಸೊ ಈ ಒಂದು ದಿನಾನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ದಿನ ಜಾಸ್ತಿ ಆಗುತ್ತೆ, ಹಗಲು ಜಾಸ್ತಿ ಆಗುತ್ತಲ್ವಾ. ಸೊ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅಂಧಕಾರದಿಂದ ಬೆಳಕಿಗೆ ಸಾಗುವ ಒಂದು ಸಂಕೇತನ ಉತ್ತರಾಯಣ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ನಮಗೆ ಸಂಕ್ರಾಂತಿ ಸ್ಟಾರ್ಟ್. ಇದಕ್ಕೆ ನಮಗೆ ಬೆಳಕಿನ ದಾರಿಯ ಆರಂಭದ ದಿನ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಆವಾಗಿನ ಕಾಲದಲ್ಲಿ ಯಾಕೆ ಈ ಹಬ್ಬನ ತುಂಬ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಂತಂದರೆ, ನಮ್ಮ ಹಿಂದಿನವರು ಈ ಟೈಮಲ್ಲಿ ಅಷ್ಟೊತ್ತಿಗೆ ಕೃಷಿ ಎಲ್ಲ ಮುಗಿಸಿ ಆರಾಮಾಗಿರ್ತಾ ಇದ್ರು. ಮತ್ತು ಋತು ಅಂದರೆ ಒಂದು ಋತು ಬದಲಾಗುವಂಥ ಸಮಯ, ಸೂರ್ಯನ ಬೆಳಕು ಜಾಸ್ತಿ ಆಗುವಂಥ ಸಮಯ, ಮತ್ತು ಜಾನುವಾರುಗಳು ಇವೆಲ್ಲ ಇದ್ವಲ್ಲ, ಅವ್ರನ್ನ ಅದಕ್ಕೆ ಅವಲಂಬಿತವಾಗಿ ಜೀವನ ಮಾಡ್ತಾ ಇದ್ರಲ್ವ. ಸೊ ಅದೆಲ್ಲದಕ್ಕೂ ಒಂದು ಕೃತಜ್ಞತೆ ಹೇಳ್ಬೇಕಂತ ಹೇಳಿಬಿಟ್ಟು ಈ ಒಂದು ಹಬ್ಬನ ಸುಗ್ಗಿಕಾಲ ಅಂತ ಮಾಡ್ಕೊಂಡಿದ್ರು. ಸೊ ಬೆಳೆ ಕಟಾವು ಮಾಡ್ತಾರೆ, ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ತಾರೆ, ಆಗಲೂ ಹೆಚ್ಚಾಗುತ್ತೆ. ಸೊ ಅದಕ್ಕೊಂದು ಕೃತಜ್ಞತೆ ಅಂತ ಸಲ್ಲಿಸ್ಬೇಕಲ್ವ. ಹಾಗಾಗಿ ಇನ್ನು ಚಳಿಗಾಲ ಜಾಸ್ತಿ, ಅದಕ್ಕೆ ಎಳ್ಳೆಣ್ಣೆ ಸ್ನಾನ ಮಾಡ್ತಾರೆ, ದೇಹ ಗಟ್ಟಿಯಾಗಲಿ ಅಂತ ಹೇಳ್ಬಿಟ್ಟು. ಅದ್ರ ಉಷ್ಣತೆಯಿಂದ ನಮ್ಮ ದೇಹ ಗಟ್ಟಿ ಆಗುತ್ತೆ. ಎಳ್ಳು ಬೆಲ್ಲ ತಿಂತಾರೆ. ಸೊ ಅದು ಅಷ್ಟೇ. ಮತ್ತು ಒಳ್ಳೆ ಮಾತಾಡಿ ಅಂತಲೂ ಹೇಳ್ತಾರೆ, ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ.
ಸೊ ಅದು ಅಷ್ಟೇ ಸಮಾಜಕ್ಕೆ ಮಾನಸಿಕ ಆರೋಗ್ಯ ಜಾಸ್ತಿ ಆಗಲಿ ಅಂತ ಮಾಡಿರೋದು. ಸೊ ಇದೆಲ್ಲ ಇದ್ದಿದ್ದರಿಂದ ಅವರು ಒಂದು ಒಳ್ಳೆ ಪದ್ಧತಿಯನ್ನು ರೂಢಿ ಮಾಡ್ಕೊಂಡು ಬಂದರು. ಸೊ ಇವತ್ತು ನಾವು ಅದನ್ನು ಮಕರ ಸಂಕ್ರಾಂತಿ ಅಂತ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಕೃಷಿಗೆ ತುಂಬ ಮೂಲವಾಗಿದ್ದು ಹಸುಗಳು. ಹೊಲ ಉಳ್ಬೇಕು ಮತ್ತು ಅವರು ಬೆಳೆ ಬೆಳಿಬೇಕು ಅಂದರೆ ಹಸು ಬೇಕೇ ಬೇಕಾಗಿತ್ತಲ್ವ. ಸೊ ಅದಕ್ಕೆ ಗೌರವ ಕೊಡಬೇಕು ಅಂತ ಹೇಳಿ ಹಸುಗಳಿಗೆ ಇವತ್ತೆಲ್ಲ ಸ್ನಾನ ಮಾಡಿಸಿ ಅದಕ್ಕೆಲ್ಲ ಕುಂಕುಮ ಹೂವು ಅಂತ ಫುಲ್ ರೆಸ್ಟ್ ಕೊಟ್ಬಿಡ್ತಾರೆ ಇಷ್ಟೊತ್ತಿಗೆಲ್ಲ ಬೆಳೆ ಕಟಾವಾಗಿರುತ್ತಲ್ಲ ಹಾಗಾಗಿ. ಸೊ ಮೇಯ್ನಾಗಿ ಸೂರ್ಯನಿಗೆ ಇವತ್ತಿನ ಒಂದು ನಮಸ್ಕಾರ ಸಲ್ಲಿಸ್ಬೇಕಂತ ಹೇಳ್ಬೋದು. ಇದು ಜಸ್ಟ್ ಪೂಜೆ ಅಲ್ಲ, ಒಂದು ಒಪ್ಪಿಗೆ ಮಾತು ಅಂತ. ನಮ್ಮ ಬದುಕು ನಿನ್ನಿಂದ ಅಂತ ಸೂರ್ಯನಿಗೆ ಒಂದು ಮಾತು ಹೇಳೋದು. ಸೊ ಇಷ್ಟೇ ಮಕರ ಸಂಕ್ರಾಂತಿ ನಾನು ತಿಳ್ಕೊಂಡಿರೋದು. ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ತಿಳಿಸಿ ಅವರು ತಿಳ್ಕೊಳ್ಳಿ ಯಾಕೆ ಪ್ರತಿಯೊಂದು ಹಬ್ಬನೂ ನಾವು ವಿಶೇಷವಾಗಿ ಮಾಡ್ಕೊಳ್ತೀವಿ ಅಂತ ಹೇಳಿ. ಏನು ತಿಳಿದಲೆ ಸುಮ್ಮನೆ ಕಡ್ಡಿ ಹಚ್ಚೋದು ದೀಪ ಹಚ್ಚೋದು ಅಷ್ಟೇ ಆದರೆ ಅವ್ರಿಗೇನು ಅರ್ಥ ಆಗಲ್ಲ. ಯಾಕೆಂದರೆ ನಮ್ಗೆ ಅವಕಾಶನೇ ಇಲ್ಲ ಆ ಥರ ಸೆಲೆಬ್ರೇಟ್ ಮಾಡೋದಕ್ಕೆ. ಸೂರ್ಯನ ಚಲನೆಯನ್ನು ಅರಿತು ಪ್ರಕೃತಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಜೀವನವನ್ನು ಸಮತೋಲನದಲ್ಲಿ ಸಾಗಿಸುವಂತಹ ಒಂದು ಜ್ಞಾನ ಇದೆಯಲ್ಲ, ಅದಕ್ಕೆ ಈ ಮಕರ ಸಂಕ್ರಾಂತಿ. ಈ ಹಬ್ಬ ಬುದ್ಧಿವಂತಿಕೆಯಿಂದ ಹುಟ್ಟಿದೆ ಅಂತ ಹೇಳ್ಬೋದಲ್ವ. ಇದನ್ನೆಲ್ಲ ನೋಡಿದ್ರೆ ಎಷ್ಟು ಬುದ್ಧಿ ಇದೆ ನಮ್ಮ ಹಿರಿಯರಿಗೆ ಅಂತ. ಸೊ ಅದನ್ನೆಲ್ಲ ತಿಳ್ಕೊಂಡಿದ್ದಾರಲ್ಲ, ಸೂರ್ಯನ ಪಥ ಬದಲಾಗುತ್ತೆ, ಮಕರ ರಾಶಿಗೆ ಬರುತ್ತೆ. ಸೊ ಅದು ಇವತ್ತು ಸೈಂಟಿಫಿಕ್ ಆಗಿ ಪ್ರೂವ್ ಕೂಡ ಆಗಿದೆ. ಇನ್ನೆಷ್ಟು ನಾಲೆಡ್ಜ್ ಇತ್ತು ನಮ್ಮ ಹಿರಿಯರಿಗೆ ಅಂತ. ಸೊ ಇದಿಷ್ಟು ಮಕರ ಸಂಕ್ರಾಂತಿ ಹಬ್ಬದ ದಿನ. ಹಂಗಂತೂ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಪೂಜೆ ಮಾಡೋದಿದೆಯಲ್ಲ ಅದೊಂಥರ ಖುಷಿ, ಸ್ಯಾಟಿಸ್ಫೈಡ್. ಸೊ ಇವತ್ತಿನ ನಮ್ಮನೆಯ ಸಿಂಪಲ್ ಆಗಿರುವಂಥ ಒಂದು ಮಕರ ಸಂಕ್ರಾಂತಿ ಹಬ್ಬದ ಪೂಜೆ ಇದಾಗಿತ್ತು. ನೀವೆಲ್ಲರೂ ಕೂಡ ಪ್ರೀತಿಯಿಂದ ಖುಷಿಯಿಂದ ಸಂತೋಷವಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ಎಳೆದಾಡೋದು ಬೇಡ ಅಂತ ಹೇಳ್ಬಿಟ್ಟು ಇವತ್ತಿನ ಪೂಜೆ ವ್ಲಾಗನ್ನು ಸಿಂಪಲ್ಲಾಗಿ ಶಾರ್ಟಾಗಿ ಇಟ್ಟಿದ್ದೀನಿ. ಸೊ ಈ ವ್ಲಾಗಲ್ಲಿ ಜಾಸ್ತಿ ರೆಸಿಪೀಸ್ ಎಲ್ಲ ಆ್ಯಡ್ ಮಾಡಿಲ್ಲ. ಯಾಕೆ ಅಂತಂದರೆ ಪ್ರತಿ ವರ್ಷ ಏನು ಮಾಡ್ತೀವೋ ಅದನ್ನೇ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಅತಿ ವಿಶೇಷವಾಗಿ ಏನೇನೋ ಅಡುಗೆ ಎಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ. ಕಬ್ಬು ಮತ್ತು ಗೆಣಸು, ಕಡಲೆ ಬೀಜ, ಅವರೆಕಾಯಿ. ಸೊ ಸಿಂಪಲ್ಲಾಗಿದ್ದಷ್ಟು ಒಳ್ಳೆಯದು. ಅದಕ್ಕೆ ಇನ್ನೇನೋ ಮಸಾಲೆ ಹಾಕಿ ಮಾಡೋದು ನಂಗೆ ಇಷ್ಟ ಆಗಲ್ಲ. ಹಿಂಗಿದೆಯೋ ಹಂಗೆ ಸರಳವಾಗಿದ್ದಷ್ಟು ನಮ್ಗೆ ತುಂಬ ಸುಂದರವಾಗಿ ಅನಿಸುತ್ತೆ. ಸೊ ಅದ್ರ ಜೊತೆಗೆ ರಾತ್ರಿಗೆ ನಾನು ಇದ್ಕಿದ ಬೇಳೆ ಸಾಂಬಾರು ಮಾಡಿದ್ದೆ, ಅದು ವಡೆ ಮಾಡಿದ್ದೆ ಮತ್ತು ಪೊಂಗಲ್ ಮಾಡಿದ್ದೆ. ಸ್ವೀಟ್ ಪೊಂಗಲ್ ಮಾಡೋಣ ಅಂದ್ಕೊಂಡೆ, ಬಟ್ ಅದೇ ಹೆವಿ ಅನಿಸ್ಬಿಡ್ತು. ಮಧ್ಯಾಹ್ನ ಫುಲ್ಲು ಕಡಲೆ ಬೀಜ, ಅವರೆಕಾಯಿ, ಗೆಣಸು ಫುಲ್ ಖಾಲಿ ಮಾಡಿದ್ರು. ಸಂಜೆ ಊಟಕ್ಕೆ ಆರಾಮಾಗಿ ಇದ್ಕಿದ ಬೇಳೆ ಸಾಂಬಾರು ಮಾಡಿದ್ದೆ. ಸೊ ಮನೇಲಿ ಫುಡ್ ಕೂಡ ವೇಸ್ಟ್ ಆಗಲಿಲ್ಲ. ಆರಾಮಾಗಿ ಎಲ್ಲರೂ ತೃಪ್ತಿಯಾಗಿ 3 ಹೊತ್ತು ಊಟ ಮಾಡಿದ್ದೀವಿ ಹಬ್ಬದ ದಿನ. ತುಂಬ ಚೆನ್ನಾಗಿ ಅನ್ನಿಸ್ತು ಪೂಜೆ ಇವತ್ತು. ಸಿಂಪಲ್ ಆಗಾದ್ರೂ ತುಂಬ ಒಂಥರ ಶಾಂತಿ ಕೊಡ್ತು ಅಂತ ಹೇಳ್ಬೋದು. ಆ ಥರ ಪೂಜೆಯನ್ನು ಮುಗಿಸ್ಕೊಂಡ್ವಿ. ನೀವು ಕೂಡ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಲಾಸ್ಟ್ ವ್ಲಾಗ್ ಸುಮಾರು ಜನ ನೋಡಿಲ್ಲ ಅಂತಲೂ ಅಂದ್ಕೊಳ್ತೀನಿ. ಮನೆಯಲ್ಲೇ ಮಾಡಿದ್ದು ಸಾಂಬ್ರಾಣಿ ಕೋನ್ ಮಾಡಿದ್ದೆ. ತುಂಬ ಸಿಂಪಲ್ಲಾಗಿ. ಇದು ಹೆಂಗಿದೆ ಅಂತಂದರೆ ಇದು ಫುಲ್ಲು ಬರ್ನ್ ಆಗುತ್ತೆ, ದೀಪ ಥರ ಉರಿಯುತ್ತೆ. ಹುರಿದಾದ್ಮೇಲೆ ಮತ್ತೆ ಅದು ಹೊಗೆ ಆಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅಲ್ಲಿ ಸಾಂಬ್ರಾಣಿ ಸ್ಮೆಲ್ಲು ಮತ್ತು ಹೊಗೆ ಮನೆ ತುಂಬ ಬರುತ್ತೆ. ಸೊ 2 in 1 ಥರ ಯೂಸ್ ಮಾಡ್ಬೋದು. ಫಸ್ಟ್ ಹಚ್ಚಿದಾಗ ನಾವು ಕರ್ಪೂರ ಹಚ್ಚೋ ಥರ ಹಚ್ಬೋದು, ಆಮೇಲೆ ಅದು ಸಾಂಬ್ರಾಣಿ ಥರ ಆಗುತ್ತೆ. ಇನ್ನು ಸಂಜೆ ಸ್ವಲ್ಪ ಟೈಮ್ ಇತ್ತಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಮೂವಿ ನೋಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತುಂಬ ಒಂಥರ ಮಕ್ಕಳಿಗೆ ನಾನು ತೋರಿಸ್ಬೇಕು ಅನ್ನೋ ಮೂವಿಯಲ್ಲಿ ಇಂಥವು ಅವನು ನೋಡ್ತೀವಿ. ಯಾಕೋ ಊಟ ಸ್ವಲ್ಪ ಒಂಥರ ಅನಿಸ್ತು. ಕೆಲಸ ಏನೂ ಮಾಡಿರಲಿಲ್ಲ. ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಮೂವಿ ನೋಡ್ಕೊಂಡು ಕೂತ್ಬಿಟ್ವಿ. ಸೊ ಹೊಟ್ಟೆ ಒಂಥರ ಏನೋ ಗುಡ್ ಅನಿಸ್ಲಿಲ್ಲ. ಹಂಗಾಗಿ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ವಾಕಿಂಗ್ ಹೋಗಿದ್ವಿ. ವಾಕಿಂಗ್ ಮುಗಿಸ್ಕೊಂಡು ಬಂದ್ವಿ. ಹಂಗಂದ್ರೆ ಎಲ್ಲಿಗೆ ಬಂದಿದ್ಯಾ ನೀನು? ವಾಕಿಂಗ್ ಮಾಡ್ತಾ ಇದೀಯಾ? ಯಾಕೆ? ಬೊಜ್ಜೆ ಇಲ್ಲ ನಿನ್ ಬಾಡಿಲಿ? ಬಾಡಿ ಐತಾ? ಅದಕ್ಕೆ ವಾಕ್ ಮಾಡ್ತಾ ಇದೀಯಾ? ಸರಿ ಬಾ ಹೋಗೋಣ.
ಸೊ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕೆ ಅಂತಂದರೆ ಸುಮಾರು ಜನ ನನ್ನ ವ್ಲಾಗ್ಸ್ನ ಮೋಟಿವೇಟ್ ಅಂತನೋ ಮತ್ತೊಂದು ಅಂತನೋ ಇಷ್ಟಪಟ್ಟು ನೋಡ್ತೀರಾ. ಬಟ್ ಅದಕ್ಕೆ ನಾನು ಜಸ್ಟಿಸ್ ಕೊಡಬೇಕು ಅನ್ನೋ ವಿಚಾರದಲ್ಲಿ ತುಂಬ ಬೆಟರ್ ವಿಡಿಯೋನೋ ಅಥವಾ ಏನೋ ಒಂದು ಒಳ್ಳೆಯ ವಿಡಿಯೋ ಕೊಡಬೇಕು, ಸುಮ್ಮನೆ ಫಾಲ್ತು ವಿಡಿಯೋ ಹಾಕೋದು ಬೇಡ ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ವ್ಲಾಗ್ಸ್ನ ಲ್ಯಾಗ್ ಮಾಡಿದೆ, ಅಂದರೆ ಲೇಟ್ ಮಾಡಿದೆ ಅಷ್ಟೇ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ವ್ಲಾಗ್ಸ್ ಬರುತ್ತೆ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇಷ್ಟೋ ತನಕ ನನ್ನ ಜೊತೆ ಕಳೆದಿರೋಂತಹ ನಿಮ್ಮ ಒಂದು ಅಮೂಲ್ಯವಾದ ಸಮಯಕ್ಕೆ ನಾನು ತುಂಬ ಬೆಲೆ ಕೊಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.